ಮತ್ತು ನಿನ್ನೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ 50 ಕೋಟಿ ರೂಪಾಯಿಗಳದ ಮಂಜೂರಾತಿ ಸಿಕ್ಕಿದ್ದರಿಂದ ನಿನ್ನೆ ಮತ್ತು ಇವತ್ತು ಫೀಲ್ಡ್ ಬಿಡಿಯಿಂದ ಆದಂಥ ವರ್ಗಗಳು 37.5 ಅಂದರೆ 37 ಕೋಟಿ 50 ಲಕ್ಷದ ಕಾಮಗಾರಿಯನ್ನು ಇನ್ನು ಕೊನೆಯದಾಗಿ ಅಲ್ಲಿ ನಾಗನೂರದಿಂದ ಆಜೂರು ಆ ರಸ್ತೆ ಕೊನೆಯದು ಮಾಡ್ತಾಯಿದ್ದೀವಿ. ಇವತ್ತು ಮಧುಮಾವಿಯಲ್ಲಿ 2, ಜಂಬಿಗಿ ಕಲ್ಲುತ್ತಿ ಇದೊಂದಾಯಿತು. ಆಮೇಲೆ ಅದು ಈಗ ಹನುಮಾಪುರ ಕ್ರಾಸ್ನಿಂದ ಆ ಕಡೆ. ಆಮೇಲೆ ನಮ್ಮ ಆರೋಗ್ಯ ಇಲಾಖೆಯಿಂದ 65 ಕೋಟಿಗಳಿಂದ ಸಮುದಾಯ ಆರೋಗ್ಯ ಕೇಂದ್ರಗಳು 4 ಪೂಜೆಯನ್ನು ಮಾಡ್ತಾಯಿದ್ದೀವಿ. ಇನ್ನೂ 12.5 ಕೋಟಿ ರೂಪಾಯಿ ಜಿಲ್ಲಾ ಪಂಚಾಯತಿಯಿಂದ ಇನ್ನೂ ಟೆಂಡರ್ ಹಂತದಲ್ಲಿದ್ದಾವೆ. ಟೆಂಡರ್ ಮುಗಿದಿದೆ, ವರ್ಕೌಟ್ ಕೊಡೋದು ಬಾಕಿ ಇದೆ. ವರ್ಕೌಟ್ ಕೊಟ್ಟ ನಂತರ ಮೋಸ್ಟ್ಲಿ ಅಸೆಂಬ್ಲಿ ಒಳಗಾಗಿ ಇಲ್ಲಿಗೆ ಅಸೆಂಬ್ಲಿಗೆ ಹೋಗಿ ಬಂದ ನಂತರ ನಾಳೆ 6ನೇ ತಾರೀಕು ಇರೋದ 27ರೊಳಗೆ ಬಜೆಟ್ ಅಧಿವೇಶನ ಇರೋದ್ರಿಂದ ಹೋಗಿ ಬಂದ ಬಳಿಕ ಅದನ್ನು ಸಹಿತ ಕಾಮಗಾರಿ ಮಾಡ್ತಾಯಿದ್ದೀವಿ. ಹೋದ ಅಸೆಂಬ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಸೌಳ ಜೋಳ ಬಗ್ಗೆ ದನಿಯನ್ನು ಎತ್ತಿದ್ವು. ಈಗೂ ಸಹಿತ ಆ ಭಾಗದಲ್ಲಿ ಕೃಷ್ಣ, ಮಡವಾಳ್, ಜುಗೂಳ್, ಮಂಗಾವತಿ, ಶಾಪೂರ್, ಆಮೇಲೆ ಕೃಷ್ಣ, ಕಿತ್ತೂರು ಇವೆಲ್ಲ ಎಲ್ಲಿ ನದಿ ಬೆಲ್ಟ್ ಇದೆ, ನದಿ ಬೆಲ್ಟದಲ್ಲಿ ಎಲ್ಲ ಕಡೆ ಬೆಳಗಾವಿ ಡಿವಿಷನ್ ಚಿಕ್ಕೋಡಿ ತಾಲೂಕು ಇರಲಿ, ಅಥಣಿ ತಾಲೂಕು ಇರಲಿ, ಕಾಗವಾಡ ತಾಲೂಕು ಇರಲಿ, ಜಮಖಂಡಿ, ಬಾಗಲಕೋಟೆ ತಾಲೂಕವರೆಗೆ ಏನು ನಮ್ಮ ಭಾಗದಲ್ಲಿ ಸೌಳ ಜೋಳ ಆಗಿದ್ದಾವೆ ಅದಕ್ಕೆ ನೀವು ಕೇಂದ್ರ ಕಡೆ ಬಟ್ ಮಾಡಿ ತೋರಿಸ್ಬೇಡ್ರಿ, ನೀವೇ ಹೆಚ್ಚಿನ ಅನುದಾನ ಕೊಡ್ರಿ. ಆ ಹೆಚ್ಚಿನ ಅನುದಾನ ಕೊಡದೇ ಹೋಗಿದ್ರೆ ನಮ್ಮ ಜನ, ನದಿ ಬೆಲ್ಟದ ಜನ ಇನ್ನೂ ಕೆಲವೇ 4-5 ವರ್ಷದಲ್ಲಿ ಏನೂ ಬೆಳೀಲಿಕ್ಕೆ ಆಗೋದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಸೌಳ ಜೋಳ ಆಗಿದ್ದಾವೆ. ಆ ಸೌಳ ಜೋಳ ಮಾಡಿ ಕೊಟ್ಟದಾದ್ರೆ ಮಾತ್ರ ಆ ಭಾಗದ ರೈತರು ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನೋಂಥ ಮಾತನ್ನು ಹೇಳಿದ್ದೀವಿ. ಜೊತೆಗೆ ನಮಗೆ ಈಗಾಗಲೇ ಬಸವೇಶ್ವರ ಯಾತ್ರೆ ನೀರಾವರಿ ಮೊದಲನೇ ಹಂತದ ನೀರನ್ನು ಈಗಾಗಲೇ ಮುಗಿಸಿದ್ದೀವಿ. 26 ಜನವರಿ 26, 25 ಈಗ ಇನ್ನೂ 50% ಅಕ್ವಿಡೇಟ್ ಅದು ಮಾಡಿ ಸಹಿತ 4 ಮೋಟ್ರ್ ಅಳವಡಿಸಿದ್ದೀವಿ. ಈಗ ಪ್ರಾರಂಭ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ನದಿಯಲ್ಲಿ ನೀರು ಇಲ್ಲದಕ್ಕಾಗಿ ಪ್ರಾರಂಭ ಮಾಡ್ಲಿಕ್ಕೆ ಬರೋದಿಲ್ಲ. ಜೂನ್ ಬಳಿಗೆ ನೀರು ಬಂದ್ರೇ ಜೂನ್ದಲ್ಲಿ 4 ಮೋಟ್ರ್ ಪ್ರಾರಂಭ ಮಾಡಿ ಅದು ಅಂತ ಅಕ್ವಿಡೇಟ್ ಮಾಡಿ ಅನಂತಪುರ, ಮಲಾಬಾದ್, ಬಳಿಗಿರಿ ಮಠ ನೀರು ಒಯ್ಯುವಂಥ ಕಾರ್ಯವನ್ನು ತುರ್ತವಾಗಿ ಮಾಡ್ತೀವಿ. ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಅಣ್ಣ ಜಾರಕಿಹೊಳಿ ಅವರಾಗಲಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡಿದೆವು. ಯಾಕೆಂದರೆ MP ಬರ್ತಾರಲ್ಲ ಇಲ್ಲಿ ಅವ್ರಿಗೆ, ಪ್ರಿಯಾಂಕಾ ಜಾರಕಿಹೊಳಿಗೂ ಬರ್ತಾರಲ್ಲ, ಅವರು ಎಲ್ಲರೂ ಇಂಟ್ರೆಸ್ಟ್ ತೊಗೊಂಡು ಈ ಭಾಗದಲ್ಲಿ ಜನ ಏನೀಗ ಸ್ವತಂತ್ರ ಸಿಕ್ಕಾಗೆಂದು ಇಲ್ಲಿವರೆಗೆ ಈ ನೀರಿನ ಬವಣೆಯಿಂದ ಸಾಯ್ತಾ ಇದ್ದಾರೆ. ಅವರಿಗೆಲ್ಲ ಒಂದು ಒಳ್ಳೆಯ ಥರದಿಂದ ಸುಜಲಾಮ್ ಆಗಲಿ, ಅವರು ಬದುಕಲಿ, ಅವರ ಆರ್ಥಿಕ ಪರಿಸ್ಥಿತಿನೂ ಒಳ್ಳೆಯದಾಗಲಿ ದೃಷ್ಟಿಕೋನದಿಂದ ಈ ಯಾವುದೇ ಪರಿಸ್ಥಿತಿಯಲ್ಲಿ ಜೀವನಕ್ಕೆ ಪ್ರಾರಂಭ ಮಾಡಿ ಈ ಭಾಗದಲ್ಲಿ ಏನು ನಾವು 27,000 ಹೆಕ್ಟರ್ ಅಂದರೆ 65,000 ಎಕರೆಗಳಿಗೆ ಏನು ನೀರು ಕೊಡಬೇಕಾಗುವಂಥ ಒಂದು ಧೋರಣೆಯನ್ನು ಇಟ್ಕೊಂಡಿದ್ದೀವಿ. ಅದನ್ನು ಮುಂದಿನ ವರ್ಷದಲ್ಲಿ ಮುಗಿಸ್ತೀವಿ. ಮತ್ತು ಈಗಾಗಲೇ ನಮ್ಮ ರೈತರು ಭಾಳ ಒಳ್ಳೆಯವರು. ಅವ್ರಿಗೆ ನಾನು ಮೊದಲನೇದಾಗಿ ರೈತರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಏನೂ ಒಂದು ಪೈಸಾ ಕಾಂಪನ್ಸೇಷನ್ ಇಲ್ಲದೆ ನಮ್ಮ ರೈತರೆಲ್ಲ ಕೆನಾಲ್ ಹಾಕಿಕೊಟ್ಟಿದ್ದಾರೆ, ಸಬ್ ಕೆನಾಲ್ ಹಾಕಿಕೊಟ್ಟಿದ್ದಾರೆ, ಪೈಪ್ಲೈನ್ ಹಾಕಿಕೊಟ್ಟಿದ್ದಾರೆ, ಆಮೇಲೆ ಆಕ್ಟಿವಿಟೀಸ್ಗೆಲ್ಲ ಜಾಗ ಕೊಟ್ಟಿದ್ದಾರೆ. ಎಕರೆ ಯಾವ್ದು 2 ಎಕರೆ, ಯಾವ್ದು 3 ಎಕರೆ, ಯಾವ್ದು ಅರ್ಧ ಎಕರೆ, ಯಾವ್ದು ಮಾವೆ ಹೋಗಿದ್ದಾವೆ, ಯಾವ್ದು ದ್ರಾಕ್ಷಿ ಹೋಗೈತಿ, ಯಾವ್ದು ದಾಳಿಂಬ್ರ ಹೋಗೈತಿ. ಇವರಿಗೆಲ್ಲ ಇನ್ನೂ ನಾವು ಕಾಂಪನ್ಸೇಷನ್ ಕೊಟ್ಟಿಲ್ಲ. ಇದೇ ನಾವು ಮೈಸೂರು ಮಂಡ್ಯ ಕಡೆ ಹೋಗಿದ್ರೆ ಅವ್ರು ಕುಡಿದು ಚೆವಿ ಬಿಡ್ತಾ ಇರಲಿಲ್ಲ. ಅಂದರೆ ನಾನು ಯಾಕೆ ಇದನ್ನು ಮಾತು ಹೇಳ್ತಾ ಇದ್ದೇನೆ ಅಂದರೆ ನಮ್ಮ ಅಂಥ ಎನೋಸೆಂಟ್ ಜನ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗೋದಿಲ್ಲ. ಅದು ನನಗೆ ಹೆಮ್ಮೆ. ನಾನು ಈ ಭಾಗದಲ್ಲಿ ಆರಿಸಿ ಹೋಗಿದ್ದೇನಲ್ಲ, ನಾನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ನಾನು ಕಾಗವಾಡ ಮತಕ್ಷೇತ್ರದ MLA ಅಂತ ಹೇಳ್ಕೊಳ್ಳಿಕ್ಕೆ ನನಗೊಂದು ಅಭಿಮಾನ ಬೇಕು ಬರ್ತೈತೆ ನನಗೆ. PUC ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣ ನೀಡ್ತೀರಿ ಅನ್ನೋ ಪ್ರಕಟಣೆಯಲ್ಲಿ ಈಗಾಗಲೇ ಹಂತದಲ್ಲಿದೆ, ಸರ್ಕಾರದ ಹಂತದಲ್ಲಿ ಅದಿದೆ. ಬಜೆಟ್ದಲ್ಲಿ ನಮಗೆ ಮಕ್ಕಳಿಗೆ ಎಲ್ಲ PUC ಅಂದರೆ ಎಲ್ಲ ಮಕ್ಕಳಿಗೂ ಮುಂದಿನ ಜನರಿಗೆ ಕೊಡ್ತೀವಿ. ನಾವು ಎಲ್ಲರಿಗೂ PUC ಎಲ್ಲರಿಗೂ ಕೊಡ್ತೀವಿ ಅಂತೇಳಿ ಒಂದು ಚರ್ಚೆಯಲ್ಲಿದೆ. ನಾಳೆ ಬಜೆಟ್ದಲ್ಲಿ ಅದನ್ನು ಅಳವಡಿಸ್ಕೊಂಡು ಕೊಡಲಿ ಅಂತ ಪ್ರಯತ್ನ ಮಾಡ್ತೀವಿ. ಅದು ಯೋಗ್ಯ ಇದೆಯಲ್ಲ, ಅದೇನು ಬೇಡಿಕೆ ತಪ್ಪಲ್ಲ. ಹೌದೌದು, ಎಲ್ಲರಿಗೂ ಕೊಡ್ತೀವಿ. ನಾವು ಮಕ್ಕಳಿಗೆ ಕೊಡಬೇಕಲ್ಲ. ಮಕ್ಕಳು ಎಲ್ಲ ಬಡವರು ಇದ್ದಾರೆ, ಅದ್ರಾಗ ಎಲ್ಲ ಸರ್ಕಾರದ ಮಕ್ಕಳಿಲ್ಲ. ಬಸ್ಲಿ ಹೋಗೋರಂದ್ರೆ ಬಡ ಮಕ್ಕಳಿದ್ದಾರೆ, ಅವ್ರಿಗೂ ಕೊಡುವಂಥ ಇಲ್ಲಾಗಿತ್ತದನ್ನು ಬಡವಡದಾಗಿಸಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸರಿಗ ಪ್ರಮುಖ ನಾನು ಒಂದು ತಾಸು ಇಲ್ಲಿ ನಿಲ್ಲಬೇಕಾದೈತಿ. ಏನು ಹೇಳ್ದಂಗೆ ಕೇಳೋದು ಸರ್ಕಾರದ ತಪ್ಪು ಧೋರಣೆಗಳಿದೆ. ನಮ್ಮಲ್ಲಿ APMCಗಳು ಎಲ್ಲಿ ಬದುಕಿದಾವು, ಎಲ್ಲಿಯೂ APMCಗಳು ಬದುಕಿಲ್ಲ. ಅದಕ್ಕೆ ಸಾವಿರಾರು ಕಾರಣಾಂತರಗಳಿದಾವೆ. ಅದನ್ನೆಲ್ಲ ಈಗ ಹೇಳೋಕ್ಕಾಗೋದಲ್ಲ. ಅದು ನಾನು APMC ಎಲ್ಲಿದಾವೆ ಮೇಲೆ ಸೌದತ್ತಿ, ಬೈಲಹೊಂಗಲ್, ಗೋಕಾಕ್ ಇವು APMC ಅಂದ್ರೆ ಒಂದು ಸರ್ಕಾರದ ಬಜೆಟ್ ಇದ್ದಂಗೆ ಇರ್ತಿತ್ತು. ಈಗ ಎಲ್ಲ APMCಗಳು ಬಂದಾಗಿಬಿಟ್ಟಿದಾವೆ. ಕಾರಣ ಅದು ಕೆಲವು
ಸಾಕಷ್ಟು ನ್ಯೂನತೆಗಳು ಇದಾವೆ ಆ ನ್ಯೂನತೆಗಳು ಮತ್ತೊಂದು ಸಲ ಮಾತಾಡ್ತೀನಿ. ಸರ್ಕಾರಕ್ಕೆ ಲಾಭ ಇದೆಯಲ್ಲ ಸರ್, ಈಗ GST ಅದೆಲ್ಲ ಮಾತಾಡ್ತೀನಿ ಮತ್ತೊಂದು ಸಲ. ಸರಿಗ ಕೃಷ್ಣಾ ನದಿಯಿಂದ ನೀವು ಅಸೆಂಬ್ಲಿ ಒಳಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಹೇಳ್ತೀವಿ, ಪ್ರಸಂಗ ಬಿದ್ದರೆ ನಾವು ಈ ಭಾಗದ ಎಲ್ಲ MLA ಕರ್ಕೊಂಡು ನಾನು ಬಾಂಬೆ ತಗ ಹೋಗಿ ಬರ್ತೀನಿ. ಸರ್, ಈಗ ಹೈಕಮಾಂಡ್ಗೆ 31 ಶಾಸಕರು ಒಂದು ಪತ್ರವನ್ನು ಬರೆದಿರ್ತಾರೆ ಸರ್. ಈಗ ಒಂದು ನಿಮಿಷ, ನೂತನವಾಗಿ ಆಯ್ಕೆಗೊಂಡಂಥ 31 ಶಾಸಕರಿಗೆ ಮಂತ್ರಿಗಿರಿ ಮನೆಯನ್ನು ಹಾಕಬೇಕು ಅನ್ನುವಂಥ ಕೂಗು ಸರ್. ಹಿರಿಯ ಶಾಸಕರು ತಾವು, ಹಿರಿಯರೆಲ್ಲ ಒಗ್ಗೂಡಿ ಮಂತ್ರಿಗಿರಿ ಬೇಕು ಅಂತ ಯಾಕೆ? ನಾನು ನನಗೆ ಬೇಕಂತ ಹೇಳ್ತಾ ಇಲ್ಲ, ಅವ್ರಿಗೂ ಕೊಡಲಿ ಅವಕಾಶ ಕೊಡಲಿ, ಅವ್ರಿಗೂ ಒಳ್ಳೇದ. ಮೊದಲನೇ ಸಲ ಬಂದವ್ರು ಕೊಡಬಾರ್ದು ಅಂತ ಏನು ಸಂವಿಧಾನದಲ್ಲಿ ಇಲ್ಲಲ್ಲ. ಅವ್ರು ಇಂಟೆಲಿಜೆಂಟ್ ಇದ್ದರು, ಅವ್ರ ತ್ಯಾಗ ನೀಗಿಸುವಂಥ ಶಕ್ತಿ ಇತ್ತು, ಅವ್ರಿಗೂ ಕೊಡಲಿ. ನನ್ನ ತ್ಯಾಗೂ ನೀಗಿಸುವಂಥ ಶಕ್ತಿ ಯಾವುದೇ ಇಲಾಖೆ ಕೊಟ್ಟರು ನೀಗಿಸುವಂಥ ಶಕ್ತಿ, ನನ್ನ ಟ್ಯಾಲೆಂಟ್ ಅನ್ನೋದು ಅವ್ರು ನೋಡ್ಕೊಳ್ಳಿ. ನನ್ನ ಇತ್ತು ಅಂದ್ರೆ ಕೊಡ್ಲಿ, ಇಲ್ಲ ಇತ್ತಂದ್ರೆ ಬೇಡ. ಸರ್, ಈಗ ಅವರಲ್ಲಿ ಯಾರು ಇತ್ತಂದ್ರೆ ಕೊಡ್ಲಿ. BJP ಶಾಸಕ ಲಮಾನಿ ಅವರು ಸರ್ ಒಂದು ಭ್ರಷ್ಟಾಚಾರ ಆರೋಪದಲ್ಲಿ ಲೋಕಾಯುಕ್ತರ ಬಲೆಗೆ ಬೀಳ್ತಾರೆ. ಗೊತ್ತಿಲ್ಲ ಅದನ್ನ ರಮೇಶ್ ಜಾರಕಿಹೊಳಿ ಅವರು ಇದು ಕಾಂಗ್ರೆಸ್ನವರ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ನನಗೆ ಹೆಲ್ತ್ ಕಾಲಿನ ಹೆಲ್ತ್ ಸರಿ ಇಲ್ಲದ ಕಾಯಿ ನಾನು ಎಲ್ಲಿ ಹೋಗಿಲ್ಲ. ನನಗೆ ಸರ್, ಈಗ ಕೊನೆ ಪ್ರಶ್ನೆ ಸರ್, ತಾವು ಲಕ್ಷ್ಮಣ ಸವದಿ ಮತ್ತು ತಾವು ಆಪ್ತರು ಸರ್, ಚಿದಾನಂದ ಸವದಿ ಮತ್ತು ತಮ್ಮ ಬೆಂಬಲಿಗರ ಮಧ್ಯೆ ಕೆಲವೊಂದು ದಿನಗಳ ಹಿಂದೆ ವಾಗ್ವಾದ, ವಿವಾದ, ಸೋಷಿಯಲ್ ಮೀಡಿಯಾ ವಿವಾದ ಇದೆಲ್ಲ ಏನೂ ಇಲ್ಲ. ಲಕ್ಷ್ಮಣ ಸವದಿಯವರು ನಾನು ಒಳ್ಳೆ ಗೆಳೆಯರು ಇದ್ದೇವಿ, ಮುಂದುವರಿತೀವಿ. ಮತ್ತು ತಮ್ಮ ಆಪ್ತರು ಯಾಕೆ ಸರ್ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ? ಸೌದಿ ಆಪ್ತರು ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್? ಕೆಲವು ಮಂದಿಗೆ ಏನೋ ಒಂದು ಅವ್ರು ಬರೆಯೋಣ ಇವ್ರು ಬರೀದು, ಇವ್ರು ಬರೆಯೋಣ ಅವ್ರು ಬರೀದು. ಸರ್, ಇದು ಪತ್ರಕರ್ತರ ಸಮಸ್ಯೆ ಅಲ್ಲ. ತಮ್ಮ ಬೆಂಬಲಿಗರಿಗೆ ಎಲ್ಲೋ ಹಿಂಭಾಗದಲ್ಲಿ ನಿಂತು ತಾವೇ ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ರಿ ಇಬ್ರು ಶಾಸಕರು. ಏನೋ ವೈಮನಸ್ಸು ಬಂದಿದೆ ಈ ರೀತಿ. ಮನಸ್ಸಿಲ್ಲ, ಏನಿಲ್ಲ, ಏನು ಹೇಳಿದೀವಿ ನಾವು ರೋಡ್ ಬ್ಯಾಂಕ್ ಏನು ಬರೆದಾಡಿದೀವಿ, ಒಬ್ಬರಿಗೊಬ್ರು ಬೇದಾಡಿದೀವಿ. ನಾನು DCC ಬ್ಯಾಂಕ್ ಇಲೆಕ್ಷನ್ ಆದ ನಂತರ ನನ್ನ ವರ್ಗದಲ್ಲಿ ನಾನು ಹತ್ತಿದ್ದೀನಿ. ಅದೆಲ್ಲ ನಿಜ ಸರ್. ಪ್ರೆಸ್ ಮೀಟ್ ಕರೆದು ಇವೆಲ್ಲ ವಿವಾದಕ್ಕೆ ತೆರೆ ಎಳೆಯಲಾಗುತ್ತೆ ಅಂದ್ರೆ ನಾನು ಮತ್ತೆ ಈಗ ಹೇಳೋದಿಲ್ಲ, ತಮ್ಮ ಗಮನಕ್ಕೆ ಇಲ್ವಾ? ಈಗ ಹೇಳೋದು ಇದೇ ಪ್ರೆಸ್ ಮೀಟ್ ಮತ್ತೆ ಇಲ್ಲಿ ಕರೆದಿದ್ರೆ ತಮ್ಮ ಆಪ್ತರು ಸರ್ ಎಲ್ಲಿ ಕರೆದು ಸ್ಪಷ್ಟನೆ ಕೊಡಬೇಕು. ಅವ್ರೊಂದು ಏನ್ರ ಮಾತಾಡೋಣ, ಇವ್ರೊಂದು ಏನ್ರ ಹೇಳ್ತಾವು, ಅದೆಲ್ಲ ತಲೆ ಕೆಡಿಸ್ಬೇಡ. ವಿನಾಕಾರಣ ಲಕ್ಷ್ಮಣ ಸವದಿ ಅವರು ಹಸ್ತಕ್ಷೇಪ ಮಾಡ್ತಾ ಇದಾರ ಅಂತ ಏನು ಇಲ್ಲ. ಅವ ಮಾಡ್ತಿಲ್ಲ, ನಾನು ಮಾಡ್ತಿಲ್ಲ, ಎಲ್ಲ ಸರಿ ಐತಿ. ನೀವೇನು ಬರಕ್ ಹೋಗ್ಬಿಡ್ರಿ, ಎಲ್ಲ ಚಂದ ಇದೀವಿ, ಒಳ್ಳೆಯವ್ರು ಇದೀವಿ, ದೋಸ್ತರು ಇದೀವಿ, ಮುಂದುವರಿತೀವಿ. 28ಕ್ಕೆ ಸರ್ ನೀವೇ ನಿಲ್ಲೋದ್ರಿ 100%.